ಲಕ್ಕುಂಡಿಯಲ್ಲಿ ಉತ್ಖನನಕ್ಕೆ ಕಾರ್ಮಿಕರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಯಾಕೆ ಅಂದ್ರೆ ವೇತನ ವಿಚಾರದಲ್ಲಿ ಕೂಲಿ ಕಾರ್ಮಿಕರಿಂದ ಅಪಸ್ವರ ಮಾಡಲಾಗ್ತಾ ಇದೆ. ಲಕ್ಕುಂಡಿಯಲ್ಲಿ ಉತ್ಖನನಕ್ಕೆ ಕಾರ್ಮಿಕರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ವೇತನ ವಿಚಾರದಲ್ಲಿ ಕೂಲಿ ಕಾರ್ಮಿಕರಿಂದ ಅಪಸ್ವರ ನುಡಿತಾ ಇದ್ದಾರೆ. ಉತ್ಖನನಕ್ಕೆ ಕಡಿಮೆ ಕೂಲಿ, ಕಾರ್ಮಿಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆಗಂತಲೂ ಕಡಿಮೆ ಕೂಲಿ ಸಿಗ್ತಾ ಇದೆ. ಕಡಿಮೆ ಕೂಲಿಗೆ ಉತ್ಖನನ ಕಾರ್ಮಿಕರಿಂದ ಆಕ್ರೋಶ ಹೊರಹಾಕಲಾಗ್ತಾ ಇದೆ. ಕನಿಷ್ಠ 600 ರೂಪಾಯಿ ನೀಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಕೂಲಿ ಹಣ ಹೆಚ್ಚಿಸಬೇಕು ಅಂತ ಇನ್ನು ವೇತನ ವಿಚಾರದಲ್ಲಿ ಕೂಲಿ ಕಾರ್ಮಿಕರಿಂದ ಅಪಸ್ವರ ನುಡಿತಾ ಇದ್ದಾರೆ. ಯಾಕಂದ್ರೆ ಲಕ್ಕುಂಡಿಯಲ್ಲಿ ಉತ್ಖನನಕ್ಕೆ ಏನು ಕಾರ್ಮಿಕರು ಹಿಂದೇಟಾಗ್ತಾ ಇದ್ದಾರೆ. ಈಗ ಆಲ್ರೆಡಿ ನಡೀತಾ ಇರುವಂತಹ ಈ ಉತ್ಖನನ ಕಾರ್ಯದಲ್ಲಿ ಹಲವಾರು ಒಂದು ಶಿವಲಿಂಗವನ್ನ ತೆಗೆಯುವಂಥ ಸಮಯದಲ್ಲಿ ಹಾವು ಕೂಡ ಪ್ರತ್ಯಕ್ಷವಾಗಿತ್ತು. ಸೊ ಹೀಗೆ ಏನು ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಮುಂದುವರಿಸ್ತಾ ಇದ್ದಾರೆ. ಸೊ ಈ ಒಂದು ವೇತನ ಕೊಡೋ ವಿಚಾರದಲ್ಲಿ ಕೂಲಿ ಕಾರ್ಮಿಕರಿಗೆ ಅದು ಅಪಸ್ವರವನ್ನ ನುಡಿತಾ ಇರೋದು. ಯಾಕೆ ಅಂತಂದ್ರೆ ಉತ್ಖನನ ಕಾರ್ಯವನ್ನ ಮಾಡ್ತಾ ಇರುವಂತಹ ಕೂಲಿ ಕಾರ್ಮಿಕರಿಗೆ ಕಡಿಮೆ ವೇತನವನ್ನ ಕೊಡಲಾಗ್ತಾ ಇದೆ. ಹಾಗಾಗಿ ಅಲ್ಲಿನ ಕಾರ್ಮಿಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆಗಿಂತಲೂ ಕೂಡ ಅಂದ್ರೆ ಅವರ ಉದ್ಯೋಗ ಏನು ಖಾತ್ರಿ ಆಗಿದೆ ಅಲ್ಲಿ ಕೊಡುವಂತಹ ವೇತನಕ್ಕಿಂತ ಕಡಿಮೆ, ಅತಿ ಕಡಿಮೆಯಾಗಿ ಇಲ್ಲಿ ಸಿಗ್ತಾ ಇದೆ ನಮಗೆ. ಅದಕ್ಕಿಂತಲೂ ಕಡಿಮೆ ಸಿಗ್ತಾ ಇದೆ, ಕೂಲಿ ಕಡಿಮೆ ಸಿಗ್ತಾ ಇದೆ ನಮಗೆ. ಉತ್ಖನನ ಕಾರ್ಮಿಕರಿಂದ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ. ಕನಿಷ್ಠ ನಮಗೆ ಮ್ಯಾಕ್ಸಿಮಮ್ ಬೇಡ, ಅಟ್ಲೀಸ್ಟ್ ಮಿನಿಮಮ್ ಆದರೂ 600 ರೂಪಾಯಿ ನೀಡಬೇಕು ಅಂತ ಆಗ್ರಹವನ್ನ ಮಾಡ್ತಿದ್ದಾರೆ ಉತ್ಖನನ ಕೂಲಿ ಕಾರ್ಮಿಕರು. ಇನ್ನು ಕೂಲಿ ಹಣವನ್ನ ಹೆಚ್ಚಿಸಬೇಕು ಅಂತ ಅಲ್ಲಿ ಕಾರ್ಮಿಕರು ಆಗ್ರಹಿಸ್ತಾ ಇದ್ದಾರೆ. ನಾವು ಕೆಲಸವನ್ನ ಮಾಡೋದಿಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ನಿಜಕ್ಕೂ ಲಕ್ಕುಂಡಿಯ ಉತ್ಖನನ ಕಾರ್ಮಿಕರಿಗೆ ಇವಾಗ ಹಿಂದೇಟು, ಯಾಕಂದರೆ ನಾವು ಮಾಡೋದಿಲ್ಲ ಕೆಲಸವನ್ನ ಅಂತ ಹಿಂದೇಟಾಗ್ತಾ ಇದ್ದಾರೆ. ವೇತನ ವಿಚಾರದಲ್ಲಿ ಕೂಲಿ ಕಾರ್ಮಿಕರಿಂದ ಅಪಸ್ವರ ನುಡಿತಾ ಇದ್ದಾರೆ, ನಮ್ಗೆ ಆಗೋದಿಲ್ಲ ಅಂತ. ಸೊ ಇನ್ನು ಸರ್ಕಾರಕ್ಕೆ ನೋಡೋದಾದರೆ ಏನು ಎಲ್ಲ ಉತ್ಖನನ ಕಾರ್ಯ ಮಾಡೋದಕ್ಕೆ ಮುಂದಾಗಿದ್ರು. ಸೊ ಈಗ ಅದನ್ನು ಮುಗಿಸ್ಬೇಕು, ಇಲ್ಲ ಒಂದು ಕಡೆ ಅಲ್ಲಿನ ಗ್ರಾಮಸ್ಥರು ಉರಿದು ಬೀಳ್ತಾರೆ. ಅಸಮಾಧಾನವಾದಂತಹ ಮಧ್ಯೆ ನಡೀತಾ ಇರುವಂತಹ ಈ ಉತ್ಖನನ ಕಾರ್ಯ ಲಕ್ಕುಂಡಿ ಗ್ರಾಮದಲ್ಲಿ 4ನೇ ದಿನದ ಉತ್ಖನನ ಆರಂಭ ಆಗುತ್ತೆ. ಈ ಹಿನ್ನೆಲೆಯಲ್ಲಿ 35 ಕಾರ್ಮಿಕರಿಂದ ಸೂಕ್ಷ್ಮವಾಗಿ ಉತ್ಖನನ ಕಾರ್ಯ ಮಾಡೋದಕ್ಕೆ ಮುಂದಾಗುತ್ತೆ. ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ನಿನ್ನೆ ಶಿವಲಿಂಗ ಪಾಣಿಪೀಠ, ಶಿವಲಿಂಗ ಮೂರ್ತಿ ರಸ್ತೆ ಇಲ್ಲೆಲ್ಲ ಕೂಡ ಉತ್ಖನನ ಕಾರ್ಯ ನಡೆದಿದೆ. ಪ್ರಾಚೀನ ಕಾಲದ ಪ್ರಾವ್ಯವಸ್ತು ಮತ್ತೆ ಪತ್ತೆ ಹಿನ್ನೆಲೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಅಸಮಾಧಾನದ ಮಧ್ಯೆ 4ನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ನೇತೃತ್ವದಲ್ಲಿ ಕೆಲಸ ನಡೀತಾ ಇದೆ. ಇನ್ನು ಲಕ್ಕುಂಡಿಯ ಜನ ಒಂದ್ ಕಡೆ ಜಾತ್ರಾ ಮಹೋತ್ಸವ ಬರ್ತಾ ಇದೆ, ಯಾವ ರೀತಿಯಾಗಿ ನಾವು ಒಂದು ಜಾತ್ರಾ ಮಹೋತ್ಸವನ ಮಾಡಬೇಕು, ಯಾಕಂದ್ರೆ ಇದು ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ನಿಧಿ ಸಿಕ್ಕಿರೋದ್ರಿಂದ ಅಲ್ಲಿ ಯಾರನ್ನೂ ಕೂಡ ಬರೋದಕ್ಕೆ ಬಿಟ್ಟಿಲ್ಲ. ಸೊ ಅಲ್ಲಿನ ಸ್ಥಳೀಯರಾಗಿರ್ಬೋದು ಯಾರೂ ಇಲ್ಲ. ಅಲ್ಲಿ ಏನು ಉತ್ಖನನ ಕಾರ್ಯ ಮಾಡೋದಕ್ಕೆ ಕಾರ್ಮಿಕರು ಬರ್ತಾರೆ, ಅವ್ರು ಬಿಟ್ಟರೆ ಬೇರೆ ಯಾರು ಬರೋ ಹಾಗಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಅಲ್ಲಿನ ಜನರು ಕೂಡ ಒಂದ್ ಕಡೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈಗ ನಮಗೆ ದೇವಸ್ಥಾನಕ್ಕೆ ನಾವು ಬರದೇ ಇದ್ರೆ ಹೇಗೆ, ನಮ್ಮ ಭಕ್ತಾದಿಗಳು ಬೇರೆ ಊರಿಂದ ಎಲ್ಲ ಭಕ್ತಾದಿಗಳು ಬರ್ತಾರೆ, ನಾವು ಭಕ್ತಾದಿಗಳನ್ನ ಹೇಗೆ ತಡೆಯೋದು, ಜಾತ್ರಾ ಮಹೋತ್ಸವ ಹೇಗೆ ಮಾಡೋದು ಅನ್ನೋ ನಿಟ್ಟಲ್ಲಿ ಒಂದು ಕಡೆ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕ್ತಾ ಇದ್ರೆ, ಇನ್ನು ಮತ್ತೊಂದು ಕಡೆ ಲಕ್ಕುಂಡಿಯಲ್ಲಿ ನಡೀತಾ ಇರುವಂತಹ ಉತ್ಖನನ ಕಾರ್ಯದ ಕಾರ್ಮಿಕರು ಕೂಡ ಒಂದು ಕಡೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ, ಒಂದು ಕಡೆ ಹಿಂದೆಟನ್ನು ಕೂಡ ಹಾಕ್ತಾ ಇದ್ದಾರೆ. ಯಾಕೆಂದ್ರೆ ವೇತನ ವಿಚಾರದಲ್ಲಿ ಕೂಲಿ ಮಾಡೋದಕ್ಕೆ ನಾವು ಬಂದಿದ್ರು ಕೂಡ ನಮಗೆ ಖಾತ್ರಿಪಡಿಸಿರುವಂತಹ ಕೂಲಿಗಿಂತ ಕಡಿಮೆನೇ ನಮಗೆ ಸಿಗ್ತಾ ಇದೆ, ಏನು ಡಿಫ್ರೆನ್ಸೇ ಇಲ್ಲ, ಇಲ್ಲಿ ತುಂಬ ಕಮ್ಮಿ ಸಿಗ್ತಾ ಇದೆ. ಸೊ ನಾವು ಇಲ್ಲಿ ಮಾಡಬಹುದು, ಅಲ್ಲೇ ಕೆಲಸ ಮಾಡಬಹುದಲ್ಲ ಅನ್ನೋ ನಿಟ್ಟಿನಲ್ಲಿ ಇದೀಗ ಅಲ್ಲಿನ ಕಾರ್ಮಿಕರು ಅಟ್ಲೀಸ್ಟ್ ಕನಿಷ್ಠ ಪಕ್ಷನಾದರೂ 600 ರೂಪಾಯಿ ಆದರೂ ಹೆಚ್ಚಿಸಬೇಕು, ನೀವು ನನಗೆ ಅಂದರೆ ನಮಗೆ ಹೆಚ್ಚಿಸಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದು ಇನ್ನು ಲಕ್ಕುಂಡಿ ಗ್ರಾಮದಲ್ಲಿ 4ನೇ ದಿನದ ಕಾರ್ಯಾಚರಣೆ ನಡೀತಾ ಇದೆ, ಉತ್ಖನನ ಕಾರ್ಯ ನಡೀತಾ ಇದೆ. 35 ಕಾರ್ಮಿಕರಿಂದ ಸೂಕ್ಷ್ಮವಾದಂತಹ ಉತ್ಖನನ ಕಾರ್ಯ ಕೂಡ ನಡೆಸಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ನೇತೃತ್ವದಲ್ಲಿ ಈ ಕೆಲಸವನ್ನ ಮಾಡಲಾಗ್ತಾ ಇದೆ.